ದೇವನಹಳ್ಳಿ ಬ್ರೇಕಿಂಗ್ ಭಾರತದ ಮೊದಲ ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಹಬ್ ಲೋಕಾರ್ಪಣೆ. ಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಇವಿ ಚಾರ್ಜಿಂಗ್ ಹಬ್. ಸೆಕೆಂಡ್ ಲೈಫ್ ಬ್ಯಾಟರಿ ಸಂಯೋಜಿತ ವಿದ್ಯುತ್ ವಾಹನ ಇವಿ ಚಾರ್ಜಿಂಗ್ ಹಬ್. ಇಂಧನ ಸಚಿವ ಕೆಜೆ ಜಾರ್ಜ್ ಮತ್ತು ಸಚಿವ ಕೃಷ್ಣ ಬೈರೇಗೌಡರಿಂದ ಚಾಲನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದ ಬೇಗೂರು ಸರ್ಕಲ್ ಬಳಿ ಉದ್ಘಾಟನೆ. ಚಾರ್ಜಿಂಗ್ ಹಬ್ನಲ್ಲಿ ಒಟ್ಟು 23 ಚಾರ್ಜಿಂಗ್ ಪಾಯಿಂಟ್ ಅಧಿಕೃತವಾಗಿ ಸೇವೆಗೆ ಲಭ್ಯ. ಇಂಧನ ಇಲಾಖೆ ಮತ್ತು ಜರ್ಮನ್ ಸಂಸ್ಥೆಯ ಸಹಯೋಗದಲ್ಲಿ ಯೋಜನೆ ಲೋಕಾರ್ಪಣೆ. ಪ್ರತಿ ಯೂನಿಟ್ ವಿದ್ಯುತ್ ಬಳಕೆಗೆ 7 ರಿಂದ 8 ರೂಗಳು ನಿಗದಿ. ಏರ್ಪೋರ್ಟ್ ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಯೋಜನೆಯಿಂದ ಸಹಕಾರಿ. ಮುಂದಿನ ದಿನಗಳಲ್ಲಿ ಈ ಯೋಜನೆ ವಿಸ್ತರಿಸುವಲ್ಲಿ ಇಲಾಖೆ ಕಾರ್ಯತಂತ್ರ. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ಇಂಧನ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ವರದಿ ಸತೀಶ್. ಈ ಭಾಗದ ನೆಚ್ಚಿನ ಶಾಸಕರು ಹಾಗೂ ಸನ್ಮಾನ್ಯ ಕಂದಾಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಸಾಹೇಬರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮೊಟ್ಟಿಗೆ ಪಾರ್ಟ್ನರ್ ಆಗಿರ್ತಕ್ಕಂಥ ಡಿಸ್ಚಾರ್ಜ್ ಮಾಡುವಂತ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇದು ತಮಗೆಲ್ಲರಿಗೂ ಗೊತ್ತಾಗಿದೆ, ನಮ್ಮ ಪೊಲ್ಯೂಷನ್ ಕಡಿಮೆ ಮಾಡಲಿಕ್ಕೆ ನಾವು ಸೋಲಾರ್ ಎನರ್ಜಿ ಮತ್ತೆ ವಿಂಡ್ ಎನರ್ಜಿಯನ್ನು ಜಾಸ್ತಿ ಮಾಡಬೇಕು ಅನ್ನಂತಿದೆ. ಅದರಲ್ಲಿ ಒಂದು ದಿಟ್ಟ ಹೆಜ್ಜೆ. ಸೊ ನಾವು ಇಲ್ಲಿಂದ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ಅಥವಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರೊಮೈಸಸ್ ಇಂದ ಶುರು ಮಾಡ್ತಾ ಇದೀವಿ. ಸನ್ಮಾನ್ಯ ಸಚಿವರು ಇದನ್ನ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರುತ್ತಲ್ಲ, ಆ ವೆಹಿಕಲ್ಸ್ ನಲ್ಲಿ ಕೂಡ ಚಾರ್ಜ್ ಮಾಡಿಕೊಂಡು ನಾವು ನೈಟ್ ಅಲ್ಲಿ ಡಿಸ್ಚಾರ್ಜ್ ಮಾಡಿ ಅವ್ರಿಗೆ ಇನ್ಸೆಂಟಿವೈಸ್ ಮಾಡಬೇಕು ಅನ್ನೋ ಸ್ಕೀಮ್ ಕೂಡ ಹಾಕೊಳ್ಳಲಿಕ್ಕೆ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸರ್, ತಮ್ಮ ನಿರ್ದೇಶನವನ್ನು ನಾವು ಮುಂದುವರಿಸ್ತೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದೀರಿ. ತಮ್ಗೆಲ್ರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಸೊ ಕಾರ್ಯಕ್ರಮ ಅಂದ್ರೆ ಇಲ್ಲಿಗೆ ಅದನ್ನ ಆಕ್ಚುಲಿ ನಾವು ಬಿಸಾಕ್ಬೇಕು. ಅದು ಲೈಫ್ ಮುಗಿದ ಮೇಲೆ ಬಿಸಾಕ್ಬೇಕು. ಅದರಲ್ಲಿ 60 to 70% ಸೆಲ್ಸ್ ಇನ್ನೂ ಆಕ್ಟಿವ್ ಇರುತ್ತೆ. ಅದನ್ನ ಉಪಯೋಗಿಸ್ಕೊಂಡು ಉಳಿದಂತ 20% Ministry of Heavy Industries, Ministry of Housing and Urban Affairs, and GIFT.
ಬ್ಯಾಟರಿಗಳ Welcome to India's first solar-powered rooftop-enabled EV. ಆದಷ್ಟು ಬೇಗನೆ ನಮಗೆ ಫ್ಯೂಚರ್ಲಿ ಬರೋದು ಅಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸೇ ಬರ್ತಾ ಇದೆ. ಸುಮಾರು 2 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ ಪ್ರತಿ ವರ್ಷಕ್ಕೆ ಇಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಬರ್ತಾ ಇದೆ. ಜನ ಈಗ ಪಾಪ್ಯುಲರ್ ಆಗಿ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಬರ್ತಾ ಇದೆ. ಅದಕ್ಕೆ ನಾವು ಈಗ EV ಚಾರ್ಜಿಂಗ್ ಆಗಬೇಕು. ಇದೀಗ ಏನು ಮಾಡ್ತಾ ಇದ್ದಾರೆ, ಇದು ಬಿಟ್ಟರೆ ಇವರು ನಮ್ಮ ಜರ್ಮನ್ ಇವರು ಟೆಕ್ನಾಲಜಿ ಒಟ್ಟಿಗೆ ಸೇರಿ ಯಾವ ಯೂಸ್ಡ್ ಬ್ಯಾಟ್ರಿ ಅದನ್ನು ತೊಗೊಂಬಂದ್ಬಿಟ್ಟು ಈ ಥರ ಚಾರ್ಜ್ ಮಾಡಿಬಿಟ್ಟು ಅದಕ್ಕೆ ಸುಮಾರು 5 ವರ್ಷ 6 ವರ್ಷ ಗ್ಯಾರಂಟಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಆ ಥರ ಮಾಡಿ ಇದು ಮಾಡಲಿಕ್ಕಾಗ್ತದೆ. ಈಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ MD ಶಿವಶಂಕರ್ ಅವರು. ಏನಂತ ಹೇಳ್ಬಿಟ್ರೆ ಇಲ್ಲಿ 2 ಅವರ್ಸ್ದು ಆಗ್ತದೆ, ಕೆಲವು ಆ ಕಡೆ ಇರೋದು 1 ಅವರ್ದು ಆಗ್ತದೆ, ಇನ್ನು 20 ನಿಮಿಷದಲ್ಲಿ ಆಗಲಿಕ್ಕೆ ಇರುವಂಥ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ. ಅದು ಸ್ವಲ್ಪ 20 ನಿಮಿಷದಿಂದ ಸ್ವಲ್ಪ ಚಾರ್ಜ್ ಸ್ವಲ್ಪ ಜಾಸ್ತಿ ಆಗ್ತದೆ. ಈಗೆಲ್ಲ ಪ್ರಾರಂಭ ಮಾಡಿದ್ವಿ. ಇನ್ನೂ ಈಗಾಗಲೇ ಇಂಡಿಯನ್ ಆಯಿಲ್ ಅವರು ನಮ್ಮ ಹತ್ರ ಬಂದಿದ್ದರು. ಎಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಸಮೇತ EV ಸ್ಟೇಷನ್ ಹಾಕಲಿ ನಾವು ಅವರಿಗೂ ಸಮೇತ ಪರ್ಮಿಷನ್ ಕೊಟ್ಟಿದ್ವಿ. ಅವರು ಸಮೇತ ಮಾಡ್ತಾರೆ. ಎಲ್ಲ ಕಡೆಯೂ EV ಚಾರ್ಜಿಂಗ್ ಸ್ಟೇಷನ್ ಬರ್ತದೆ. ಸರ್, ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರ್ತವೆ. ಕೇವಲ 23 ಚಾರ್ಜಿಂಗ್ ಪಾಯಿಂಟ್ ಅನುಕೂಲ ಆಗುತ್ತಾ? ಆ ಥರ ಅಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ ನಾವು. ಪ್ರೈವೇಟ್ ಅವರಿಗೂ ಸಮೇತ ಇದನ್ನು ಕೊಡಲಿಕ್ಕೆ ನಾವು ಇದು ಮಾಡ್ತೀವಿ. ಎಲ್ಲೆಲ್ಲಿ ಬೇಡಿಕೆ ಬರ್ತದೆ ಅದಕ್ಕೆ ಪ್ರೈವೇಟ್ ಅವರಿಗೆ ಸಮೇತ ನಮ್ಮ ಯಂಗ್ ಗ್ರಾಜ್ಯುಯೇಟ್ಸ್ಗಳು ಇರ್ತಾರೆ, ಯಂಗ್ ಅನ್ಎಂಪ್ಲಾಯ್ಡ್ ಇರ್ತಾರೆ, ಅವರಿಗೆ ಸಮೇತ ಹಾಕ್ಲಿಕ್ಕಿರುವಂಥ ಪಾಲಿಸಿ ಮಾಡ್ತೀವಿ. ಇದು ಬೆಸ್ಕಾಂನಿಂದ ಮಾಡಿರುವಂಥದ್ದು. ಸುಮಾರು 4 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಇದರಲ್ಲಿ ನಾವು ಬೆಸ್ಕಾಂನವರು 2.5 ಕೋಟಿ ಮಾಡಿದ್ದೀವಿ. ಇನ್ನೊಂದು GIZ ಸಂಸ್ಥೆ ಅಂತಿದೆ, ಅವರು 1.5 ಕೋಟಿ ಖರ್ಚು ಮಾಡಿದ್ದಾರೆ. ಅಟ್ ಎ ಟೈಮ್ 23 ವೆಹಿಕಲ್ಗಳನ್ನ ನಾವು ಚಾರ್ಜ್ ಮಾಡ್ಬೋದು. ಆಯಿತಾ? ಈಗಾಗಲೇ ಹೇಳಿದೆ ನಾವು ಸುಮಾರು 8 ವೆಹಿಕಲ್ ಸ್ವಲ್ಪ ಸ್ಲೋ ಚಾರ್ಜಿಂಗು, 10 ವೆಹಿಕಲ್ ಫಾಸ್ಟ್ ಚಾರ್ಜಿಂಗು ಮತ್ತು 2 ವೀಲರ್ಸನ್ನು ನಾವು ಚಾರ್ಜ್ ಮಾಡ್ಬೋದು. ಸೊ ಈಗ ಜರ್ಮನ್ ಕಂಪ್ನಿಯವ್ರ ಜೊತೆಗೆ ಯೂಸ್ಡ್ ಬ್ಯಾಟ್ರಿಗಳನ್ನ, ಅಂದರೆ ಎಲೆಕ್ಟ್ರಿಕ್ ಬ್ಯಾಟ್ರಿನ ಅಂದರೆ ಕಾರ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ರೀಫರ್ಬಿಷ್ ಮಾಡಿ ಅದರಲ್ಲಿ ಸೋಲಾರ್, ಇದ್ರ ಮೇಲ್ಗಡೆ ಈ ಪ್ಯಾನಲ್ ಮೇಲ್ಗಡೆಗೆ ಸೋಲಾರ್ ಇದೆ, ಅದನ್ನು ಡೇ ಟೈಮಲ್ಲಿ ಪೂರ್ತಿ ಸೋಲಾರ್ಲಿ ಚಾರ್ಜ್ ಆಗ್ತದೆ. ಮತ್ತು ನೈಟಲ್ಲಿ ಎಕ್ಸಸ್ ಎನರ್ಜಿಯನ್ನು ಬ್ಯಾಟ್ರಿಲಿ ಸ್ಟೋರ್ ಮಾಡಿ ಇಟ್ಕೊತೀವಿ. ಆಮೇಲೆ ನೈಟಲ್ಲಿ ಅದನ್ನು ಯೂಸ್ ಮಾಡಿ ಮತ್ತೆ ವೆಹಿಕಲ್ನ ಚಾರ್ಜ್ ಮಾಡ್ತೀವಿ. ಅಂದರೆ ಈ ಎಂಟೈರ್ ಫೆಸಿಲಿಟಿನಲ್ಲಿ ಸುಮಾರು 60 to 70% ನಾವು ಡೈರೆಕ್ಟ್ ಪವರ್ ಅಂದರೆ ನಮ್ಮ ಗ್ರಿಡ್ಡಿಂದ ಮಾಡ್ತೀವಿ. 30% ಈಗ ಸೋಲಾರಿಂದ ಆಗ್ತಾಯಿದೆ. ಇದು ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಕ್ಸಸ್ ಆದರೆ ಮತ್ತು ಬೇರೆ ಕಡೆ ಎಲ್ಲ ಕಡೆಗೆ ನಾವು ಮಾಡಲಿಕ್ಕೆ ಸರ್ ಇದು ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಸರ್? ಎಲ್ಲ ರೀತಿ ಅಂದರೆ ನಾನು ಈಗಾಗಲೇ ಹೇಳಿದೆ ಆವಾಗಲೇ ಕಾರ್ಯಕ್ರಮದಲ್ಲಿ, ಪ್ರೈವೇಟ್ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಸುಮಾರು 20 ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಚಾರ್ಜ್ ಮಾಡ್ತಾರೆ ಒಂದು ಯೂನಿಟ್ಗೆ. ನಾವು ಚಾರ್ಜ್ ಮಾಡೋದು ಕೇವಲ 7 ರೂಪಾಯಿ, 7 ರಿಂದ 8 ರೂಪಾಯಿ. ಎನಿಬಡಿ, ಟ್ಯಾಕ್ಸಿಯವ್ರಿಗಿರ್ಬೋದು, ಓನರ್ಸ್ಗಳಿಗಿರ್ಬೋದು, ನಾವು ಡಿಸ್ಕ್ರಿಮಿನೇಟ್ ಮಾಡಲ್ಲ, ಯಾರಿಗೇನು ಅಂತಿಲ್ಲ, ಎಲ್ರಿಗೂ ಒಂದೇ ಚಾರ್ಜು. ವೆಹಿಕಲ್ EV ವೆಹಿಕಲ್ ಯೂಸ್ ಮಾಡೋಂಥ ಎಲ್ರಿಗೂ ಅನುಕೂಲ ಆಗ್ತದೆ. ಸುಸ್ಥಿರ ಅಭಿವೃದ್ಧಿಗೆ ಇದು ಸಹಕಾರಿ ಆಗುತ್ತೆ. ಸುಸ್ಥಿರ ಅಭಿವೃದ್ಧಿಗೆ ಖಂಡಿತ ಸಹಕಾರಿ ಆಗ್ತಿದೆ. ಈಗ ನಿಮಗೆ ಗೊತ್ತಿದೆ, ನಾವು ಪವರ್ನ ಈಗ ವೆಹಿಕಲ್ಗಳನ್ನ 2 ಥರ, ಒಂದು ನಾವು ಪವರ್ನ ಇದರಿಂದ ಥರ್ಮಲ್ ಪವರ್ ಸ್ಟೇಷನಿಂದ ತರ್ಬೋದು. ಅಲ್ಲಿಗೆ ಕೋಲ್ ತರಬೇಕು, ಫಾಸಿಲ್ ಫ್ಯೂಯಲ್ ಅಂತ, ಅದು ಎಕ್ಸಾಸ್ಟ್ ಆಗ್ತಾ ಇದೆ ಮತ್ತು ಅದರಿಂದ ಪೊಲ್ಯೂಷನ್ ಆಗ್ತದೆ. ಓಕೆ, ಅದನ್ನು ತಡೆ ಹಿಡಿಬೋದು ನಾವು ಇದರಿಂದ, ಸೋಲಾರ್ ಎನರ್ಜಿಯಿಂದ. ಇನ್ನೊಂದು ವೆಹಿಕಲ್ಗಳು, ನಾವು ಬೇರೆ ಫ್ಯೂಯಲ್ ಯೂಸ್ ಮಾಡೋದ್ರಿಂದ ವೆಹಿಕಲಿಂದ ಪೊಲ್ಯೂಷನ್ ಆಗ್ತದೆ, ಎಲೆಕ್ಟ್ರಿಕ್ ವೆಹಿಕಲಿಂದ ವೆಹಿಕಲ್ ಪೊಲ್ಯೂಷನ್ ಆಗೋದಿಲ್ಲ. ಹಾಗಾಗಿ ನಾವು ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಆಗಲಿ ಅನ್ನೋ ಒಂದು ದಿಟ್ಟ ಹೆಜ್ಜೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ 22/6/2025 ಭದ್ರಾಚಲಂ, ಕಾಶಿ, ಕೇದಾರನಾಥ್, ಬದ್ರಿನಾಥ್, ಯಮುನೋತ್ರಿ, ಗಂಗೋತ್ರಿ, ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು, ಲಕ್ಸುರಿ ಬಸ್ನಲ್ಲಿ 2+2 ಸೀಟ್ಗಳನ್ನು, AC ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ. ಒಟ್ಟು 24 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿರುತ್ತಾರೆ. HMT ಪ್ರಕಾಶ್, ರಾಜೀವ್ ನಗರ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900 288 791.